ಹಾಯ್ ಫ್ರೆಂಡ್ಸ್, ಟುಡೇ ರೆಸಿಪಿ ಚಿಕನ್ ಕೈಮಾ ಉಂಡೆ. ಬೇಕಾಗುವ ಪದಾರ್ಥಗಳು: ಕಡಲೆ, ಈರುಳ್ಳಿ, ಕೈಮಾ, ಮೊಟ್ಟೆ, ಕಾಯಿ, ಅರಿಶಿಣ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಹಿಚ್ಕಿದ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಟೊಮೊಟೊ. ಒಂದು ಜಾರ್ಗೆ ಕಡಲೆಯನ್ನು ಹಾಕಿ ಪುಡಿ ಮಾಡಬೇಕು. ನಂತರ ಇನ್ನೊಂದು ಜಾರಲ್ಲಿ ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕಾಯಿ, 2 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪೌಡರ್. ನಂತರ ನೀರು ಹಾಕಿ ರುಬ್ಬಿ ಸ್ವಲ್ಪವನ್ನು ಎತ್ತಿಕೊಂಡು ನಂತರ ಕೈಮಾ, ಮೊಟ್ಟೆ ಹಾಕಿ ರುಬ್ಬಿ ಒಂದು ಪಾತ್ರೆಯಲ್ಲಿ ಎಣ್ಣೆ, ಈರುಳ್ಳಿ, ಹಿಚ್ಕಿದ ಬೇಳೆಕಾಳು ಎಲ್ಲವನ್ನು ಫ್ರೈ ಮಾಡಿ ರುಬ್ಬಿದ ಮಸಾಲೆ, ನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ರುಬ್ಬಿದ ಮಿಶ್ರಣ, ಕಡಲೆ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿ ನಂತರ ಸಾಂಬಾರ್ ಒಳಗೆ ಒಂದೊಂದಾಗಿ ಹಾಕಬೇಕು. ಇವಾಗ ಸಾಂಬಾರ್ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಕೈಮಾ ಸಾರು ರಾಗಿ ಮುದ್ದೆ ಜೊತೆ ಸವಿಯಲು ಸಿದ್ಧವಾಗಿದೆ.